ಎಲ್ಲರಿಗೂ ನಮಸ್ಕಾರ. ಕಿತ್ತೂರು ತಾಲೂಕಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮೊನ್ನೆ 19 ಅಕ್ಟೋಬರ್ನಲ್ಲಿ ಡಿಸಿ ಬ್ಯಾಂಕ್ ಚುನಾವಣೆ ನಡೀತು. ಈ ಚುನಾವಣೆ ಬಗ್ಗೆ ಒಂದೆರಡು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಬಯಸುತ್ತೇನೆ. ಮೊನ್ನೆ ದಿನ ಅಂದರೆ ನನಗೂ ಯಾರು ಒತ್ತಾಯಪೂರ್ವಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಯಾರು ಒತ್ತಾಯ ಮಾಡಿಲ್ಲ. ಒಂದು, ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನಾವೊಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಎಲ್ಲ ತಾವು ನೋಡಿದ್ರಿ, ಜಿಲ್ಲೆ ಹಿರಿಯರು, ನಮ್ಮ PKPS ಸಂಘದ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದ್ದರು. ಅವಾಗ ಕೂಡ ನಾನು ಒಂದು ಮಾತನ್ನು ಹೇಳೀನಿ, ಹಿರಿಯರ ಆಶೀರ್ವಾದ, ಜಿಲ್ಲೆ ಹಿರಿಯರ ಆಶೀರ್ವಾದ, ನಮ್ಮ ತಾಲೂಕಿನ ಹಿರಿಯರು, ಎಲ್ಲ PKPS ಸಂಘದ ಸದಸ್ಯರ ವಿಶ್ವಾಸನ ಗೆದ್ದು ನಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಅದಕ್ಕೆ ದಯಮಾಡಿ ತಮ್ಗೆ ಯಾರು ಏನಾರು ಹೇಳಿದ್ರು ಅದಕ್ಕೆ ತಾವು ಕಿವಿ ಮಾತನ್ನು ಕೊಡಬೇಡ್ರಿ. ಒಂದು. ಎರಡನೇದು, ಮೊನ್ನೆ ಆಗಿದ್ದ ಮತಗಳನ್ನು ನೋಡಿದರೆ ಎಲ್ಲೇ ನನಗೆ ಮೋಸ ಆಗಿದೆ. ಒಬ್ಬರು ಅಡ್ಡ ಮತದಾನ ಮಾಡಿದ್ದಾರೆ. ಆ ಅಡ್ಡ ಮತದಾನ ಮಾಡಿದ್ದಾರೆ ಯಾರಂದರೆ ನನಗೆ ಡಾಕ್ಟರ್ ಬಸವರಾಜ ಪರವಣ್ಣವ್ರು ಅಂತ ನನಗೆ ಮನವರಿಕೆ ಆಗಿದೆ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ನನಗೆ ಮತ ಕೊಟ್ಟಿದ್ದವರು ಎಲ್ಲರೂ ಕೂಡ ನನ್ನ ಜೊತೆಗೆ ಇಲ್ಲಿ ಕುಂತಿದ್ದಾರೆ. ಅದಕ್ಕೆ ಅವ್ರು ಯಾರ್ಯಾರೋ ಒಂದೇನೋ ವಿಡಿಯೋ ಮಾಡಿ ಬಿಡಾಕ್ತಾರೆ, ಅದಕ್ಕೆ ತಾವು ಯಾರೂ ಗಮನ ಕೊಡಬೇಡ್ರಿ. ಮತ್ತು ಎರಡನೇದು, ಕಳೆದ 2.5 ತಿಂಗಳು ನನ್ನ ಜೊತೆಗೆ ನಮ್ಮ ನಾಡಿನ ಹಿರಿಯರು, PKPS ಸಂಘದ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ದೊಡ್ಡ ಶ್ರಮಪಟ್ಟು ಈ ಚುನಾವಣೆಯಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸುತ್ತೇನೆ. ಇನ್ನು ನಮ್ಮದು ಇದು ಸೋಲಂತ ನಾವು ತಾವೆಲ್ಲರೂ ತಿಳ್ಕೊಬೇಡ್ರಿ. ಯಾಕಂದರೆ ನಾವು ಇದು ಮೋಸದ ಸೋಲು. ಯಾಕಂದರೆ ನಾವು ಜೊತೆಗಿದ್ದೀವಿ. ನಮ್ಮವರೊಬ್ಬರು ಅಡ್ಡ ಮತದಾನ ಮಾಡಿ ಅದರಿಂದ ನಮ್ಗೆ ಇವತ್ತು ಹಿನ್ನಡೆ ಆಗಿದೆ. ಆದರೆ ನಾವು ಕಾರ್ಯಕರ್ತರು ನಾವು ಹೋದ್ರೆ ಇದೊಂದು ಸೋಲು ಅಂತ ತಿಳ್ಕೊಬಾರ್ದು. ನಾವು ಗೆದ್ದಿದೆ ಅಂತ ತಿಳ್ಕೊಂಡು ನಾವು ಬರುವ ದಿನದಲ್ಲಿ ಏನೋ ಬರಲಿ, ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಅದನ್ನ ಎದುರಿಸೋಣ ಅಂತ ಹೇಳುತ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಾನು ಹಿರೇನಂದೇಳಿಯ ಸೊಸೈಟಿಯ ಅಧ್ಯಕ್ಷ ಶ್ರೀ ನೀಲಪ್ಪ ನೇಗಿನಾಳ್ ಅಂಥೇಳಿ. ಮೊನ್ನೆ 19ನೇ ತಾರೀಕಿನ ದಿವಸ ನಡೆದಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಹಿರಿಯರು ತೀರ್ಮಾನಿಸಿದಂತೆ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ವಿಕ್ರಮ್ ದನಿಯಾರ್ ಇನಾಮದಾರ್ ಅವರಿಗೆ ನಮ್ಮ ಮತವನ್ನು ನೀಡಿ ನಮ್ಮ ಆತ್ಮವಂಚನೆ ಇಲ್ಲದೆ ನಾವೆಲ್ಲ ಅವ್ರ ಜೊತೆ ಇದ್ದೇವೆ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಉಡಿ ಕುಟುಂಬಾಗಿಯ PKPS ಅಧ್ಯಕ್ಷನಾದ ನಾನು ನಿಜಲಿಂಗ ಹಿರೇಮಠ ಅಂತೇಳಿ, ನಮ್ಮ ಗೌಡರು ಮತ್ತು ದನಿಯರು ನಮ್ಮ ಸೊಸೈಟಿಗೆ ಬಂದಿರು, ಮೀಟಿಂಗ್ ಕರೆದಿದ್ದೆವು. ಆ ಮೀಟಿಂಗ್ ಟೈಮ್ದೊಳಗೆ ಮತ್ತು ದನಿಯರು ಭಾಷಣ ಮಾಡಿರು, ನಮ್ಮ ದೊಡ್ಡಗೌಡ್ರು ಭಾಷಣ ಮಾಡಿರು. ಅವರೆಲ್ಲ ಏನು ಹೇಳಿದ್ರು, ಇಲ್ಲ ಮತದಾನ ನೀವು ಇಲ್ಲಿ ಹೆಂಗೆ ಇವ್ರು ನಿಂದ್ರಿಸ್ಬೇಕಂತ ಮಾಡಿದೆವು ದನಿಯರು ನಾವು, ಮತ್ತು ನಿಮ್ದೆಲ್ಲರೂ ಸಮ್ಮತಿ ಐತಿಲ್ಲೋ ಅಂತ ಕೇಳಿದರು. ಆ ಪ್ರಕಾರ ಎಲ್ಲರೂ ಸಮ್ಮತಿ ಕೊಟ್ಟರು. ಸಮ್ಮತಿ ಕೊಟ್ಟ ಪ್ರಕಾರ ನನಗೆ ಡೆಲಿಗೇಷನ್ ಕೊಟ್ಟರು. ಆ ಪ್ರಕಾರ ಬಂದು ನಮ್ಮದು ಮನೆದೇವ್ರು ಹಾನಿ ಮಾಡಿಕಾರ, ನಮ್ಮ ತಂದೆ ತಾಯಿ ಹಾನಿ ಮಾಡಿಕಾರ, ಸಿದ್ದೇಶ್ವರ ಹಾನಿ ಮಾಡಿ ನಾನು ವಿಕ್ರಮ್ ದನಿಯರ್ಗೆ ಓಟ್ ಹಾಕಿದ್ದೇನೆ. ನಾನು ಚನ್ನಬಸಪ್ಪ ಸುಲಿಂಗಪ್ಪ ಮುಖವಾಸಿ, ಸಾಕಿನ ಹುಸೆಕಟ್ಟಿ, PKPS ಅಧ್ಯಕ್ಷರು. ನಾನು ಈ ಕಿತ್ತೂರು ಭಾಗದಿಂದ ಇದು DC ಬ್ಯಾಂಕ್ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆರಿಸುವಾಗ ನಾನು ಬೇರೆ ಇದ್ನಿ. ಅವಾಗ ಯಾರನ್ನು ಮಾಡೋಣ ಅಂತ ಕೇಳಿದಾಗ ವಿಕ್ರಮ್ ದನಿಯಾರ್ ಹೆಸರು ಹೇಳಿದ್ವಿ ನಾವು. ಆ ಪ್ರಕಾರ ಅವರ ಬೆಂಬಲವಾಗಿ ನಿಂತು ನಾವು ಹೇಳಿದ ಪ್ರಕಾರ ವಿಕ್ರಮ್ ದನಿಯಾರ್ಗೆ ನಾವು ಓಟ ಮಾಡಿದ್ವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬಸಪ್ಪ ರುದ್ರಪ್ಪ ಕಾದ್ರೋಳಿ, ಸಾಕಿನ ಕಡತ್ನಾಳ್, ಶ್ರೀ ಸಿದ್ಧಲಿಂಗೇಶ್ವರ PKPS ಕಡತ್ನಾಳ್. ನಾವು ಫಸ್ಟ್ ಹೇಳಿದ್ದೀವಿ, ನಮ್ಮ ಗೌಡ್ರು ಬಂದು ನಮ್ಮನ್ನು ವಿಚಾರ ಮಾಡಿದಾಗ ನಾವು ವಿಕ್ರಮ್ ದನಿಯಾರಿಗೇನ ಮಾಡ್ರೆ ಸೂಕ್ತ ಆಕತಿ, ಮತ್ತು 3 ರಿಂದ 4 ಸೊಸೈಟಿಗಳು ನಮಗೆ ಬರ್ತಾವಂತೇಳಿ ನಮಗೆ ಕನ್ಫರ್ಮ್ ಇತ್ತು. ಅದರ ಸಂಬಂಧ ನಾವು ದನಿಯಾರ್ ಹೆಸರು ನಾವು ಹೇಳಿದೆವು. ನಮಗೆ ಯಾರು ಒತ್ತಾಯ ಮಾಡಿಲ್ಲ, ನಾವು ದನಿಯಾರಿಗೇನ ಮಾಡ್ತೇವೆ ಅಂತೇಳಿ ನಾವು ಹೇಳಿದ್ದೀವಿ. ಆ ಪ್ರಕಾರ ನಮ್ಮ ದುರ್ದುಂಡೇಶ್ವರ ಸಾಕ್ಷಿಯಾಗಿ, ನಮ್ಮ ತಂದೆ ತಾಯಿ ಸಾಕ್ಷಿಯಾಗಿ ನಾವು ವಿಕ್ರಮ್ ದನಿಯಾರಿಗೆ ನಾವು ಓಟ್ ಮಾಡಿದೇವ್ರಿ. ನಾ ಸರಸ್ವತಿ ಹೈಬತ್ತಿ ಅಂತ, ನಮ್ಮ ಸಂಗೊಳ್ಳಿ ರಾಯಣ್ಣ PKPS ಕುಳುವಳ್ಳಿ.
ಆದ್ರೆ ಇಲೆಕ್ಷನ್ ಟೈಮ್ದಾಗ ಯಾರಿಗೂ ಕೇಳಿದ್ಲೇ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಅನ್ನೊಂದು ಅಪವಾದ ಬಂದೈತಿ. ಆದ್ರೆ ನಮ್ಗೆಲ್ಲರಿಗೂ ಚೇರ್ಮನ್ಗಳು ಕೇಳ್ಕ್ಯಾಸ ಯಾರು ಕೊಟ್ರ ಸೂಕ್ತ ಆಕೈತೆ ಅಂತ ನಮ್ದು ವಿಚಾರಗಳು ತಗೊಂಡನ ಅವರು ವಿಕ್ರಮ್ ಧನ್ಯ ಅವ್ರ ಹೆಸರು ಹೊಡೆದ್ರು. ಅವ್ರು ಕೊಟ್ರ ಅಡ್ಡಿಲ್ ಬಿಡ್ರಿ ಅಂತ ನಾವು ಹೇಳ್ದು. ಆದ್ರೆ ನಮ್ಮ ಸೂರ್ಯದೇವ ನಾರಾಯಣ ಅದ ನಮ್ಮಲ್ಲಿ ಎಲ್ಲೇ ನನ್ನ ತವ್ರ ಮನೆ ಒಳಗೆ. ಆ ಸೂರ್ಯದೇವ್ರ ನಾರಾಯಣ ಹಾನಿ ಮಾಡಿ ಹೇಳ್ತೇವೆ ನಾವು ವಿಕ್ರಮ್ ಧನ್ಯಾರಿಗೆ ಓಟ್ ಮಾಡಿ ನಾವು ಗೆಲ್ಲಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗ್ಬೇಕಂತ ಮಾಡಿದ್ದು. ಅಡ್ಡ ಮತದಾನ ಮಾಡ್ದಾರ್ದು ಅವ್ರು ಯಾರು ಅಂತ ಹೇಳ್ತಾರೆ. ನಾನು ವೀರಭದ್ರಪ್ಪ ಕಲ್ಲಪ್ಪ ಹುಕ್ಕೇರಿ ಸಾಕಿನ ದೇವರ ಸಿಗಳಿ PKPS ದೇವರ ಸಿಗಳಿ. ನನ್ನ ಮತದಾನವನ್ನು ವಿಕ್ರಮ್ ಧನ್ಯಾರಿಗೆ ಆತ್ಮಸಂತೋಷದಿಂದ ನಮ್ಮ ಮನೆ ದೇವರ ಸಾಕ್ಷಿಯಾಗಿ ಗ್ರಾಮದೇವಿ ಸಾಕ್ಷಿಯಾಗಿ ನಾನು ವಿಕ್ರಮ್ ಧನ್ಯಾರಿಗೆ ವೋಟ್ ಮಾಡಿರುತ್ತೇನೆ. ನನ್ನ ಹೆಸರು ಸುರೇಶ್ ಮಡಿವಾಳರ್ ಅಂತೇಳಿ PKPS ಕೋದಾನ್ಪುರ್. ನನ್ನ ಹೆಸರಲ್ಲೇ ಡೆಲಿಗೇಷನ್ ಆಗಿತ್ತು. ಆದರೆ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಮಹಾಂತೇಶ್ ದೊಡ್ಡಗೌಡರಾತು ಮತ್ತು ಜಿಲ್ಲಾ ವರಿಷ್ಠರಾತು ಎಲ್ಲರೂ ಕೂಡಿ ವಿಕ್ರಮ್ ಧನ್ಯಾರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಆದರೆ ನಾವು ಏನು ಮಾಡಿದ್ವು ಅಂತಂದರೆ ಎಲ್ಲರೂ ವಿಚಾರ ಮಾಡಿ ಅವ್ರಿಗೆ ಇದನ್ನು ಕೊಟ್ಟರು, ಅಭ್ಯರ್ಥಿಯನ್ನು ಮಾಡಿದರು. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂದರೆ ಎಲ್ಲರೂ ನಮ್ಮ ಗ್ರಾಮ ದೇವತೆ ಆದಂಥ ದುರ್ಗಾದೇವಿ ಮೇಲೆ ಆಣೆ ಮಾಡಿ ಹೇಳ್ತೀವಿ, ನಾನು ವಿಕ್ರಮ್ ಧನ್ಯಾರಿಗೆ ಮತದಾನ ಮಾಡಿದ್ದೀನಿ. ನಾನು ಕಿರಣ್ ಬಸನಗೌಡ ಪಾಟೀಲ್, ಬಸವೇಶ್ವರ PKPS ಕಿತ್ತೂರು. ವಿಕ್ರಮ್ ಧನ್ಯ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಾದ್ರೆ ದೊಡ್ಡಗೌಡರು ನಮ್ಗೆ ಮಾಹಿತಿ ಕೊಟ್ಟಿದ್ರು, ಕೇಳಿದ್ರು ನಮ್ಮನ್ನ ಹಿಂಗಾದ್ರೆ ಹೆಂಗತ್ತೆ ಅಂತೇಳಿ. ಅದ್ರ ಪ್ರಕಾರ ನಾವು ವಿಕ್ರಮ್ ಧನ್ಯಾರನ್ನ ಕ್ಯಾಂಡಿಡೇಟ್ ಮಾಡ್ರಿ ಅಂತ ನಾವು ಎಲ್ಲರೂ ಕೂಡ ನಾವು ಹೇಳಿದ್ವಿ. ಧನ್ಯಾರ್ ಕ್ಯಾಂಡಿಡೇಟ್ ಆದರು. ಮತ್ತು ಡೆಲಿಗೇಷನ್ ಅಧ್ಯಕ್ಷ ನಾನು ತಗೊಂಡಿದ್ನಿ. ಮತ್ತು ದೇವ್ರ ಸರಿಯಾಗಿ ನನ್ನ ಆತ್ಮಸಾಕ್ಷಿಗೆ ನಾನು ಧನ್ಯಾರಿಗೆ ವೋಟ್ ಮಾಡಿದ್ದೀವಿ. ನಾನು ಮಹಾಂತೇಶ್ ಗುರುಸಿದ್ದಪ್ಪ ಗಿರ್ನಟ್ಟಿ, ಕಿತ್ತೂರು PKPS ಡೆಲಿಗೇಟರ್. ದೊಡ್ಡಗೌಡರು ಇನಾಮದಾರರು ಬಂದು ನಮ್ಮ PKPS ಭೇಟಿ ಆದಾಗ ಯಾರನ್ನ ಕ್ಯಾಂಡಿಡೇಟ್ ಮಾಡ್ರೆ ಸರಿ ಆಗ್ತೈತೆ ಅಂತ ಹೇಳಿ ಕೇಳಿದಾಗ ನಮ್ಮ ದೊಡ್ಡಗೌಡರು ಇನಾಮದಾರ ಅಂತ ಹೇಳಿರು. ಅವರ ಆದೇಶ ಪ್ರಕಾರ ನಾವು ಅವ್ರು ಸರಿಯಾಗಿ ವೋಟ್ ಹಾಕಿ ಬಂದಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಈರಪ್ಪ ಊರ್ಕೂಡ್ ಅಂತೇಳಿ, ದೇಗಾಂವ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು. ನಾನು ಡೆಲಿಗೇಟರ್. ನಾನು ಮತ್ತು ಚುನಾವಣೆಗಿಂತ ಮೊದಲ ಸನ್ಮಾನ್ಯ ಮಹಾಂತೇಶಣ್ಣ ದೊಡ್ಡಗೌಡರು ಇರ್ಬೋದು, ವಿಕ್ರಮಣ್ಣ ಇನಾಮದಾರ್ ಇರ್ಬೋದು, ನಮ್ಮನ್ನು ಕೇಳಿದಾಗ ದೊಡ್ಡಗೌಡರು ನಮ್ಮನ್ನು ಕೇಳಿದ್ರು ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಚಲೋ ಆಗ್ತದೆ ಅಂತ ಕೇಳಿದಾಗ ನಾವು ಅವರು 4-5 ಹೆಸರು ಹೇಳಿದರು. ಅದ್ರ ಪ್ರಕಾರ ನಾವೇನು ಹೇಳಿದ್ವು, ಧನ್ಯಾರನ್ನ ಮಾಡಿದ್ರೆ ಚಲೋ ಆಗ್ತದೆ ರೀ, ಮಾಡಿ ಸರ ನಾವು ನಿಮ್ಮ ಜೊತೆಗಿದೆ ಅಂತ ಹೇಳಿದ್ವು. ಆ ಪ್ರಕಾರ ದೊಡ್ಡಗೌಡ್ರು ನಮ್ಗೆ ಡೆಲಿಗೇಟ್ ಇದೆಲ್ಲ ಟರಾವ್ ಆದ್ಮೇಲೆ ಗೌಡ್ರು ಇನ್ನೊಮ್ಮೆ ಹೇಳಿದ್ರು ನಮ್ಗೆ ನಾನು ಅಭ್ಯರ್ಥಿ ಅಂತ ತಿಳ್ಕೊಂಡು ಅವ್ರಿಗೆ ವೋಟ್ ಹಾಕಂತ ಹೇಳಿದ್ರು. ಆ ಪ್ರಕಾರ ನಾನು ಹೆತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ, ನಮ್ಮೂರ ಗ್ರಾಮ ದೇವತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ವಿಕ್ರಮಣ್ಣ ಇನಾಮದಾರ್ ಅವ್ರಿಗೆ ನಾನು ವೋಟ್ ಹಾಕಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರುದ್ರಗೌಡ ನಿಂಗನಗೌಡ ಪಾಟೀಲ್ ಅಂತ, ಸವಟಗಿ. ನನ್ನ ಕೋರ್ಟ್ ಆದೇಶದ ಪ್ರಕಾರ ನಾನು ಮತದಾನವನ್ನು ಮಾಡಿದ್ದೇನೆ. ದೇವರ ಸಾಕ್ಷಿಯಾಗಿ ನಾನು ವಿಕ್ರಮ್ ಇನಾಮದಾರ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇನೆ. ನನ್ನ ಹೆಸರು ಬಸವರಾಜ್ ಬಡಿಗೇರ್ ಅಂತ, ಔರಾದಿ ಕಿಸಾನ್ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಪರವಾಗಿ ನಾನು ವಿಕ್ರಮ್ ಧನ್ಯಾರಿಗೆ ಕಂಪಲ್ಸರಿ ನಮ್ಮ ದೇವರ ಸಾಕ್ಷಿಯಾಗಿ ವೋಟ್ ಹಾಕಿರ್ತೇನೆ. ಹೆಸರು ನಾಗಪ್ಪ ಶಿವನಪ್ಪ ಔರಾದಿ ಕಡತ್ನಾಳ. ಎಲ್ಲರಿಗೂ ನಮಸ್ಕಾರಗಳು. ದೊಡ್ಡಗೌಡರು ಮತ್ತು ವಿಕ್ರಮ್ ಇನಾಮದಾರ್ ನಮ್ಮ ಸೊಸೈಟಿಗೆ ಬಂದ ಕೇಳಿದ ಪ್ರಕಾರ ವಿಕ್ರಮ್ ಧನ್ಯಾರನ್ನು ನಿಲ್ಲಿಸಂತ ಹೇಳಿದ್ವು. ನಮ್ಮ ದೇವರ ಸಾಕ್ಷಿಯಾಗಿ ವಿಕ್ರಮ್ ಧನ್ಯಾರಿಗೆ ವೋಟ್ ಹಾಕಿದೆವು. ನಾನು ರಾಜು ಪಾಟೀಲ್ ಕಾದರಹಳ್ಳಿ, PKPS ಅಧ್ಯಕ್ಷರು. ಮಾತಾಡೋದು ಏನಂದ್ರೆ, ಮೊದಲನೇದಾಗಿ ದೀಪಾವಳಿಯ ಎಲ್ಲ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ, ಇದೇ ತರನಾಗಿ DCC ಬ್ಯಾಂಕ್ ಇಲೆಕ್ಷನ್ ಸಲುವಾಗಿ ನಮ್ಮ ದೊಡ್ಡಗೌಡರು ನಮ್ಮ ಸೊಸೈಟಿ ಬಂದ ಯಾರನ್ನು ನಿಂದಿಸಿದ್ರೆ ಸೂಕ್ತ ಆಗ್ತದೆ ಅಂತ ಪ್ರಶ್ನೆ ಮಾಡಿದ್ರು. ಯಾಕಂದರೆ 3-4 ಮಂದಿ ಹೆಸರು ಹೇಳಿದ್ರು ಅವರು. ಅದ್ರಾಗ ನಾವು ಧನ್ಯಾರ ಹೆಸರು ಹೇಳಿದ್ದೇವೆ. ಅದ್ರ ಪ್ರಕಾರ ನಾವು ದೇವರ ಸಾಕ್ಷಿಯಾಗಿ ನಾವು ಮತದಾನ ಮಾಡಿದ್ವು. ನಮ್ಮ ಮನೆ ದೇವ್ರ ಆನೆ ಮಾಡಿ ಹೇಳ್ತೇವೆ, ಧನ್ಯಾರಿಗೆ ವೋಟ್ ನಾವು ಅಂತ ಹಾಕಿದೆವು ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ಕಿತ್ತೂರಿನ ನಾಡಿನ ಹಿರಿಯರಿಗೆ, ಪಕ್ಷದ ಮುಖಂಡರಿಗೆ, ತಾಯಂದಿರಿಗೆ, ಸ್ನೇಹಿತರಿಗೆ, ಮುದ್ದು ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಜೊತೆಗೆ ತಾಯಿ ಚೆನ್ನಮ್ಮಾಜಿಯ ಉತ್ಸವದ ಶುಭಾಶಯಗಳನ್ನು ಸಹಿತ ಹೇಳುತ್ತಾ, ಕಳೆದ 4 ತಿಂಗಳಿಂದ ಇಡೀ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ನ
ಚುನಾವಣೆಯ ಒಂದು ಕಾವನ್ನು ನಾವು ನೋಡಿದ್ದೀವಿ. ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ 10 ತಾಲೂಕಿಗೆ 10 ಪ್ರತಿನಿಧಿಗಳು, ಇನ್ನು ಉಳಿದ 6 ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿರ್ದೇಶಕರಿದ್ದು. ಆದರೆ ಇದು ಸಲ ಬೈಲಾ ಅಮೆಂಡ್ಮೆಂಟ್ ಆಗಿ 15 ತಾಲೂಕಿಗೆ 15 ಪ್ರತಿನಿಧಿಗಳು ಬರಬೇಕಂತೇಳಿ ಅಮೆಂಡ್ಮೆಂಟ್ ಆದ್ದರಿಂದ ಒಂದು ಅದರ್ಸ್ ಆಗಿ ಈ ಸಲ ಅಮೆಂಡ್ಮೆಂಟ್ ಆಗಿದೆ. ಆ ದೃಷ್ಟಿಯಿಂದ ಮೊದಲು ಬೈಲಹೊಂಗಲ ತಾಲೂಕು, ಇಡೀ ಬೈಲಹೊಂಗಲ ತಾಲೂಕು ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿಗೆ ಸೀಮಿತ ಆಗಿತ್ತು. ಇವತ್ತು ಕಿತ್ತೂರನ್ನು ಮತ್ತು ಬೈಲಹೊಂಗಲನ 2 ವಿಂಗಡಣೆ ಮಾಡಿದ ನಂತರ ನನ್ನ ಸೊಸೈಟಿ ಬೈಲಹೊಂಗಲ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳ ಆಶೀರ್ವಾದದಿಂದ ಆಶೀರ್ವಾದದಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ. ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂರಲ್ಲಿ ಇವತ್ತು ನಮ್ಮ ಕಿತ್ತೂರಿನ ಡಾಕ್ಟರ್ ಬಸವರಾಜ ಪಗಾಣವರು ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ. ಕಿತ್ತೂರಿನ ಚುನಾವಣೆಗೆ ಸಂಬಂಧಪಟ್ಟಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಸಹೋದರ ಸ್ನೇಹಿತ ವಿಕ್ರಮ್ ಇನಾಮ್ದಾರನ್ನು ನಾವು ಎಲ್ಲ ಜಿಲ್ಲೆ ಹಿರಿಯರು, ತಾಲೂಕಿನ ಎಲ್ಲ ಸಹಕಾರಿಗಳು, ತಾಲೂಕಿನ ಎಲ್ಲ ಹಿರಿಯರು ಕೂಡಿ ನಾವೆಲ್ಲ ನಿರ್ಣಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಮಾಡಿದ್ವಿ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ 22 ಸೊಸೈಟಿ ಬೆಂಬಲ ಇದ್ದದ್ದು ಸತ್ಯ. ಕಾರಣಾಂತರದಿಂದ ಜಿಲ್ಲೆಯ ವ್ಯವಸ್ಥೆ ಅನ್ಬೋದು, ಒಂದು ಆಡಳಿತದಲ್ಲಿ ಬ್ಯಾಂಕ್ ನಿರೀಕ್ಷಕರನ್ನ ಬದಲಾವಣೆ ಮಾಡಿದಂಥ ನಮಗೆ ಬೆಂಬಲ ಇರತಕ್ಕಂಥ 4ರಿಂದ 5 ಸಂಸ್ಥೆಗಳು ನಮ್ಮ ಯುವದ ಪಕ್ಷ ಅಂತ ಕ್ಯಾಂಡಿಡೇಟ್ಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಮತದಾನ 14ಕ್ಕೆ ಬಂದಿರ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು. ಸಂದರ್ಭದಲ್ಲಿ ಇವತ್ತು ನಮ್ಮ ಕಡೆ 14, ಆ ಕಡೆ ಯುವದ ಬಾಜಿನಲ್ಲಿ 14 ಮತಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು 29 ಮತಗಳಿದ್ದು, ಆವಾಗ ನಮ್ಮ ಕಡೆ 15 ಡೆಲಿಗೇಟ್ಗಳ ಒಂದು ಬೆಂಬಲ ಇತ್ತು, ಆ ಕಡೆ 14 ಡೆಲಿಗೇಟ್ಗಳ ಬೆಂಬಲ ಇತ್ತು. ಆದರೆ ಕೋರ್ಟ್ ಆದೇಶ ಮೇಲೆ ಮತ್ತೆ 3 ಬಂದಾಗ ನಮ್ಮದು 15 ಇದ್ದದ್ದು 14 ಆಯಿತು, ಹೌದು 14 ಇದ್ದದ್ದು 14 ಆಯಿತು. ಆ ನಂತರ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲೆಲ್ಲ 14 ಮತಗಳು ನಮಗೆ ಬೀಳ್ತವೆ, ಆ ಕಡೆ 14 ಬೀಳ್ತವೆ, ಒಂದು ಈಕ್ವಲ್ ಬರ್ತಂತೆಲ್ಲ ತಾಲೂಕಿನ ಎಲ್ಲ ನಾವು ವಿಶೇಷವಾಗಿ ನಾನು ವಿಕ್ರಮ್ ನಾಮದಾಗ ಒಂದು ಅಂದಾಜವನ್ನು ಕಟ್ಟಿದ ನಂತರ ಇವತ್ತು ಕೋರ್ಟ್ ಆದೇಶ 3 ಮತಗಳ ನಂತರ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ. ಆದರೆ ಕೌಂಟಿಂಗ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇರಲಿಲ್ಲ. ಕೌಂಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಓಟುಗಳು ನಮ್ಮ ಕೋರ್ಟ್ ಆದೇಶ ಪ್ರಕಾರ ಅವುಗಳನ್ನ ವೋಟಿಂಗ್ ಆದ ನಂತರ ಒಂದು ಪ್ಯಾಕಿಂಗ್ ಮಾಡಿ ಒಂದು ಕಡೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಆದಾಗ ಇನ್ನು ಎನಿಸ್ತಕ್ಕಂಥ ಕೇವಲ 29 ಮತದಲ್ಲಿ ನಮಗೆ 15 ಡೆಲಿಗೇಟ್ಗಳ ನಮಗೆ ಬೆಂಬಲ ಇತ್ತು, ಆ ಕಡೆ 14 ಡೆಲಿಗೇಟ್ಗಳ ಬೆಂಬಲ ಇತ್ತು. ಆದರೆ ಚುನಾವಣೆ ಕೌಂಟಿಂಗ್ ಸಂದರ್ಭದಲ್ಲಿ ನಮಗೆ 15 ಮತಗಳ ಎಣಿಕೆ ಆಗಬೇಕಾಗಿತ್ತು, ಆದರೆ ಎಣಿಕೆ ಆದದ್ದು ನಮಗೆ 14. ನಮ್ಮ ವಿರೋಧ ಪಕ್ಷದ ಪ್ರತಿಸ್ಪರ್ಧಿಯ ಅಭ್ಯರ್ಥಿಗೆ 15 ಆಯಿತು. ಅಂದರೆ 1 ಮತ ನಮ್ಮಿಂದ ಆ ಕಡೆ ಕ್ರಾಸ್ ಆಗಿ ಇವತ್ತು ಆ ಒಂದು ಅಭ್ಯರ್ಥಿಗೆ ಆ ಒಂದು ಮತವನ್ನು ಬಿದ್ದಿದ್ದನ್ನು ಇಡೀ ತಾಲೂಕಿನ ಜನ, ಇಡೀ ಜಿಲ್ಲೆಯ ಜನ ಅವತ್ತಿನ 19ನೇ ತಾರೀಕು ನಂತರ ಮತದಾನ ಆದ ನಂತರ ಮಾನ್ಯ ವಿಕ್ರಮ್ ಇನಾಮದಾಗ ಕ್ಯಾಂಪ್ ಬಂಗ್ಲೆಯಲ್ಲಿ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಮುಖಂಡರು ತಮ್ಮ ಮನಸ್ಸಿನ ಇಚ್ಛೆಯಾಗಿ ತಮ್ಮ ಬೇಸವನ್ನು ಯಾವ ರೀತಿ ಬೇಗಳ ಮುಖಾಂತರ ಬೇಯಲಿಕ್ಕೆ ಸಾಧ್ಯದ ಆ ಮತದಾನ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಗೆ
ಎಲ್ಲ ದೃಷ್ಟಿಯಿಂದ 5 ತಾಸೊಳಗೆ ಬೇಯತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಾವೆಲ್ಲ ಹೇಳಿದ್ವಿ, ಏನು ಹೇಳಿದ್ವಿ ಅಂದ್ರೆ ಇವತ್ತು 15 ಮತದಾಗಲಿ ಯಾವ ನೀವು ಕ್ರಾಸ್ ಮತದಾನ ಮಾಡಿದ್ದೀವಿ, ನೀವು ತಪ್ಪು ಮಾಡಿದ್ದು ಸಹಿತ ನಿಮ್ಮ ಪುಸ್ತಕಕ್ಕೆ ನೀವು ಎದ್ದು ಹೋಗಂದು ಸಹಿತ ಆ ವ್ಯಕ್ತಿ ಈಗಾಗಲೇ ವಿಕ್ರಮ್ ಇನಾಮ್ದಾಗು ಡಾಕ್ಟರ್ ಬಸವರಾಜ್ ಪವಾರ್ನವರು ಕ್ರಾಸ್ ವೋಟಿಂಗನ್ನು ಮಾಡಿ ಆ ಕಡೆ ಮಾಡಿದ್ದನ್ನು ಸ್ಪಷ್ಟೀಕರಣ ಮಾಡಿದಾಗ ಆ ವ್ಯಕ್ತಿ ಇಲ್ಲಿಂದ ಎದ್ದು ಹೋಗಲಿಲ್ಲ. ಯಾಕಂದ್ರೆ ಅವನ ತಲೆಯಲ್ಲಿ ಬೇಗದ ಮೇಲೆ ಗೋಬೆಯನ್ನು ಕುಂಡಿಸಿ ಬಳ್ಳು ಮಾಡ್ತಕ್ಕಂಥ ವಿಚಾರ ಇದ್ದದ್ದನ್ನು ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರೆ ನಮಗೆ ಅನಿಸ್ತದೆ. ಆ ಸ್ಟೇಟ್ಮೆಂಟ್ ಮಾಡಿದಂಥ ವ್ಯಕ್ತಿಗೆ ಇವತ್ತು ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ಅವತ್ತೊಂದು ಮಾತನ್ನು ಹೇಳಿದ್ವು. ಅವತ್ತು ಕೂಡಿಂತ ಎಲ್ಲ ಕಾರ್ಯಕರ್ತರು ಇವತ್ತ ನಿರ್ಣಯ ಮಾಡಿ ದನ್ಯಾಗ ದೊಡ್ಡಗೋಡ್ಗ ಯಾಗ ಬಂದಿದ್ದಾಗ ನಮಗೆ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಯನ್ನು ನಮ್ಮ ಕೈಯಾಗ ಕೊಡ್ರಿ, ನಾವಾಗ ಸರಳವಾದಂಥ ವಿಚಾರದಿಂದ ಒಳ್ಳೆಯ ಬುದ್ಧಿಯನ್ನು ಕಲಿಸ್ತೇವೆ ಅಂತ ಹೇಳಿದ್ವು. ಆದರೆ ವಿಕ್ರಮ್ ಇನಾಮ್ದಾಗು ನಾನು ನಮ್ಮ ಮಂಡಳ ಅಧ್ಯಕ್ಷರು ಒಂದು ವಿಚಾರ ಮಾಡಿ ಇವತ್ತಿನ ವಾತಾವರಣ ಸರಿ ಇಲ್ಲ, ಇವತ್ತು ವಿಕ್ರಮ್ ಇನಾಮ್ದಾಗ ಇದು ಹಬ್ಬ ಮುಗಿಲಿ, ಆ ನಂತರ ಅಥವಾ ವಿಚಾರ ನಾನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿದಾಗ ಇವತ್ತು ಹಬ್ಬ ಮುಗಿದ ನಂತರ ನಾವು ಒಂದು ಮಾತನ್ನು ಹೇಳಿದ್ವಿ ಆ 15 ಜನಕ್ಕೆ. ಅದ್ರ ಜೊತೆಗೆ ಕೋರ್ಟ್ ಮುಖಾಂತರ ಮತದಾನ ಮಾಡಿದಂಥ ಸೌಟಿಗೆ ಸಹಿತ ಇದ್ದು 14 ಜನಕ್ಕೆ ಏನು ಹೇಳಿದ್ರೆ ಮುಂದಿನ ಸಲ ಮಾತು ನಾವು ನಿಮ್ಮನ್ನು ಸಭೆಯನ್ನು ಕರಿತೀವಿ, ಸಭೆಗೆ ಕರೆದಾಗ ಯಾಗಣ್ಣ ನಾವು ಆ ಸಭೆಗೆ ಕರೆಯೋದಿಲ್ಲ, ಆ ವ್ಯಕ್ತಿ ಅಡ್ಡ ಮತದಾನ ಮಾಡಿದ ಅಂತ ಸೂಚನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೇಕಂತ ಅವತ್ತು ನಾವು ನಿರ್ಣಯ ಮಾಡಿದ್ವಿ. ಆ ದೃಷ್ಟಿಯಿಂದ ಇವತ್ತು ನಾವು 15 ದಿನ ಅವತ್ತು ಕೌಂಟಿಂಗ್ನಲ್ಲಿ ಇದ್ದಂಥ 15 ಜನ ಡೆಲಿಗೇಟ್ ಇಟ್ಟು ಅದರಲ್ಲಿ ಒಬ್ಬನ್ನು ಬಿಟ್ಟಿದ್ದೀವಿ. ಯಾಗನ್ನು ಬಿಟ್ಟಿದ್ರೆ ಬಸವರಾಜ್ ಪವಾರ್ನನ್ನ ಮಾನ್ಯ ವಿಕ್ರಮ್ ಇನಾಮ್ದಾಗ ಫೋನ್ ಹಚ್ಚೋದು ಬಂದ್ ಮಾಡಿದಾಗ, ಇನ್ನೊಂದು ಕೋರ್ಟಿನಿಂದ ಮತವನ್ನು ಹಾಕಿದಂಥ ಸೌಟಿಗೆ ಅವರು ಸಹಿತ ಇವತ್ತು ಈ ಮಟೀರಿಯಲ್ನಲ್ಲಿ ಇದ್ದಾಗ ಅಥವಾ ಉದ್ದೇಶ ಡಾಕ್ಟರ್ ಬಸವರಾಜ್ ಪವಾರ್ನ ವ್ಯಕ್ತಿಯನ್ನು ತಮ್ಮ ಒಂದು ಹಿಮ್ಮತ್ತಿನಿಂದ ಬ್ಯಾಗದಾಗ ಕಡೆ ಬಳ್ಳು ಮಾಡಿ ಇನ್ನು 2 ದಿನದಾಗ ನಾವು ವಿಡಿಯೋನ ರಿಲೀಸ್ ಮಾಡ್ತೀನಿ, ಯಾಗ ಅಡ್ಡ ಮತದಾನ ಮಾಡಿದಾಗ ಯಾಗ ಅವಿಗೆ ಮತದಾನ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಾಗನೆಲ್ಲ ಬಿಡುಗಡೆ ಮಾಡ್ತೇವೆ ಅಂದಿದ್ದಾಗ ಇವತ್ತು ಸ್ವತಃ ಅಭ್ಯರ್ಥಿನ ಹೇಳ್ತಿದ್ದಾಗ, ಅಣ್ಣ ನೀನ ಅಡ್ಡ ಮತದಾನ ಮಾಡಿದೀಯಾ, ಬ್ಯಾಗದಾಗ ಬಳ್ಳು ತೋರಿಸ್ತಾ ಇದ್ದೆ, ಒಂದು ಬಳ್ಳು ಬ್ಯಾಗದಾಗ ಕಡೆ ತೋರಿಸಿದ್ರೆ 4 ಬಳ್ಳು ನೀನು ನೋಡತ್ತವ, ಭಾಳ ವಿಚಾರಲೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಕ್ಕಂಥ ಕೆಲಸ ಮಾಡಂತೇಳಿ ಮಾನ್ಯ ಸೌದ ವಿಕ್ರಮದಾಗ ಹೇಳಿದಾಗ, ನಿಮಗೆ ಇಷ್ಟಕ್ಕೆ ನಿನಗೆ ಸಾಕು, ಮತ್ತೇನಾದ್ರೆ ಬೇಕಾದ ಮುಂದಿನ ಸಂದರ್ಭದಲ್ಲಿ ಮತ್ತೆ ನೀವು ವಿಡಿಯೋ ಬಿಟ್ಟು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ವಿಕ್ರಮ್ ಇನಾಮ್ದಾಗ ನಾನು ಮಾಡೇ ಮಾಡ್ತೀವಿ. ಇದು ಚುನಾವಣೆಗೆ ಸೀಮಿತವಾದಂಥ ಪ್ರಶ್ನೆ. ಇನ್ನೊಂದು ಹೇಳಿದಾಗ ವಿಕ್ರಮ್ ಇನಾಮ್ದಾಗನ ನೀವು ಯಾವುದೋ ಸಲಹೆ ತಗೋದ ಪಾಪ ಅವಾಗ ಮಂದಿಗೆ ವಂಚನೆ ಮಾಡಿ ಅವನ ಡೆಲಿಗೇಷನ್ ಮಾಡಿ ನೀವು ಯಾಕೆ ಗೊತ್ತಿಲ್ಲ ಅವ್ನ ಮನಸ್ಸಿಲ್ಲ ನೀವು ಅಭ್ಯರ್ಥಿ ಮಾಡಿದ ಅಂತ ಎಲ್ಲರನ್ನ ತಾವು ಮಾತಾಡಿದ ಕೇಳಿರ್ಬೋದು. ನನಗೆಲ್ಲ ಗೊತ್ತದ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ಮಾಡ್ಬೇಕಂತೇಳಿ ಪ್ರತಿಯೊಂದು ಸೊಸೈಟಿಗೆ ಹೋಗಿ ಪ್ರತಿಯೊಂದು ಕಮಿಟಿ ಸದಸ್ಯನ ಅಧ್ಯಕ್ಷನ ಮಾಹಿತಿಯನ್ನು ಕೇಳಿ ನಾನು ಕೇಳಿದಂಥ ಅಂಕಿಯಲ್ಲಿ ಅತಿ ಹೆಚ್ಚಿನ ಬಹಳ ಜನ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ಮಾನ್ಯ ವಿಕ್ರಮ್ ಇನಾಮ್ದಾಗ ನೀವು ಕ್ಯಾಂಡಿಡೇಟ್ ಮಾಡಬೇಕು, ವಿಶೇಷವಾಗಿ ಮಾನ್ಯ ಮುಕಾಯ್ ಸಾವ್ಕಾರ್ ನಾನು ಸೂಚನೆ ಇತ್ತು ಕ್ಯಾಂಡಿಡೇಟ್ ಮಾಡ್ಬೇಕಂತೇಳಿ. ಮುಕಾಯ್ ಸಾವ್ಕಾರ್ ನಾನು ಮನೆಗೆ ಬಂದು ಹೇಳಿದೆ, ಗೌಡ್ಗ ನೀವು ಇದಕ್ಕೆ ಸರಿಯಾದ ಸೂಕ್ತ ಅಂತ ಅಭ್ಯರ್ಥಿ ನಾನು ಆಗೋದಿಲ್ಲ, ಯಾಕಂದ್ರೆ ನನ್ನ ವಯಸ್ಸಾಗ್ಯದ, ನೀವು ವಿಕ್ರಮ್ ಇನಾಮ್ದಾನ ಕ್ಯಾಂಡಿಡೇಟ್ ಮಾಡಿ ಅಂತಕ್ಕಂಥ ಮಾತನ್ನು ಸೂಕ್ತ ಹೇಳಿದಾಗ, ನಿಜಲಿಂಗ ಸ್ವಾಮಿಗಳು ಹೇಳಿದಾಗ, ಬಸಣ್ಣ ಕಡ್ತಾಳ ಹೇಳಿದಾಗ, ಕಿಗಣ್ಣ ಹೇಳಿದಾಗ, ರಾಜು ಹೇಳಿದಾಗ ಎಲ್ಲವೂ ಸಹಿತ ತಮ್ಮ ಅಭಿಪ್ರಾಯನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದೆಲ್ಲ ಸಾಧಕ ಬಾಧಕ ವಿಚಾರಣೆ ತೆಗೆದುಕೊಂಡು ಮಾಡಿದಾಗ ಇವತ್ತು ಹೇಳಿದೀನಿ, ಯಾವ ಒಂದು ಘಟನೆಗೆ ದೊಡ್ಡಗೋಡು ಬಂದಿಲ್ಲ. ಆ ದೊಡ್ಡಗೋಡ್ಗ ನಿಮಗೆ ನ್ಯಾಚಿಗೆ ಹೋಗುದಿಲ್ಲ, ನಮ್ಮ ಪಕ್ಷದ ಮುಖಂಡಗೆ ಪಕ್ಷದ ಕಾರ್ಯಕರ್ತರಿಗೆ ನೀವು ಚೀಲ ಅಂತ ಮಾತಾಡ್ತಾರೆ, ನ್ಯಾಚಿಗೆ ಹೋಗುದಿಲ್ಲ ನಿಮಗೆ. ನಿಮ್ಮ ಚುನಾವಣೆ ಶುಗರ್ ಫ್ಯಾಕ್ಟ್ರಿ ಚುನಾವಣೆಗೆ ಅವೆಲ್ಲ ಬೇಕು, ಜಿಲ್ಲಾ ಪಂಚಾಯತಿ ಮಾಡ್ಬೇಕಾಗಬೇಕು, ತಾಲೂಕ್ ಪಂಚಾಯತಿ ಮಾಡ್ಬೇಕಾಗಬೇಕು, KMF ನಿಮ್ಮ ಮಾಡಲಿಕ್ಕೆ ಅವು ಬೇಕು. ಇವತ್ತು ಅವು ಬಂದು ವಿಕ್ರಮ್ ಇನಾಮ್ದಾರ್ ಜೊತೆಗೆ ತಮ್ಮ ಜೀವನದ ಸತ್ಯವಾಗಿ ಇವತ್ತು ಹೋಗಾಟವನ್ನು ಮಾಡಿ ಇವತ್ತು ಮಾಡಿದ್ರೆ ಅವೆಲ್ಲ ನೀವು ಚೀಲ ಅಂತೆಗ ಆ ಶಬ್ದವನ್ನು ಹಿಂತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಕಾಯಕತ್ತು ಒಮ್ಮೆ ಎದ್ದು ನಿಂತ್ಕಂದ್ರೆ ನಿಮಗೇನ ಬಂದು ಒದಗ್ತದೆ ವಿಚಾರ ಮಾಡ್ತಕ್ಕಂಥ ಸಂದರ್ಭದ ಒಂದು ಕಡೆ ಯಾವ ಜೊತೆಗೆ ಯಾವ ಮಿಲಾಪ ಆಗ್ಯದ ಇಡೀ ತಾಲೂಕಿನ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಹೇಳಿದ್ರಿ ನೀವು ಏನು ಹೇಳಿದ್ರಿ, ಶಾಸಕ 2 ಸಲ ಜಿಲ್ಲೆಯ ಹಿರಿಯ ಕೊಡುವಿಗೆ ಹೊಂದಾಣಿಕೆ ಮಾಡೋಣ ಅಂತ ಹೇಳಿದಂಥ ಮಾತನ್ನು ಹೇಳಿದ್ರು. ಅಂದ್ರೆ ಶಾಸಕ ನಿಮ್ಗೆ ಆ ಮಾತನ್ನು ಮಾತಾಡಿದಂಗೆ ಆಯ್ತಲ್ಲ, ಶಾಸಕ ನಿಮ್ಗೆ ಹೇಳಿದಂಗೆ ಆಯ್ತಲ್ಲ, ಅಥವಾ ಜಿಲ್ಲೆಯ ಮುಖಂಡ ನಿಮ್ಗೆ ಹೇಳಬೇಕಲ್ಲ. ಜಿಲ್ಲೆಯ ಮುಖಂಡ ಜೊತೆ ಸತತವಾಗಿ ನಾನು ವಿಕ್ರಮ್ ಇನಾಮ್ದಾವ್ ರಾಜು ಅಂಕಲ್ಗೆ ಹೋಗು ವಿಕ್ರಮ್ ಇನಾಮ್ದಾವ್ ಸಂಬಂಧ ಸತತವಾಗಿ ಮುಖಂಡ ಜೊತೆಗೆ ನಾವು ಸಂಪರ್ಕದೇವಿ. ನಾವು ಭಾಳ ಸಲ ಹೇಳಿದ್ದೀವಿ, ಸಮಯ ಸಂದರ್ಭ ಬಂದು ನಿಮ್ಗೆ ಏನಾದ್ರು ತೊಂದರೆ ಇದ್ದ ವಿಕ್ರಮ್ ಇನಾಮ್ನ ನೀವು ಬ್ಯಾಡನ್ನು ಬಿಡ್ಲಿಕ್ಕೆ ತಯಾರದ, ನಿಮ್ಗೆ ತೊಂದರೆ ಆದ ಬಿಡಂತ ವಿನಂತಿ ಸಹಿತ ಮಾಡಿದ್ವಿ.
ಇಲ್ಲ ನೀವು ಇಲ್ಲೇಬೇಕು, ಒಳ್ಳೆ ಮನುಷ್ಯ ಅದಾನ, ವಿಕ್ರಮ್ ತಗಲೇಬೇಕಂತೇಳಿ ಜಿಲ್ಲೆ ಮುಖಂಡು ನನಗೆ ಎಲ್ಲ ಸೂಚನೆ ಮಾಡಿದಾಗ ನಾವು ಕ್ಯಾಂಡಿಡೇಟನ್ನು ಮಾಡಿದ್ದೀವಿ. ನನಗೆ ಇವತ್ತಿನವರೆಗೂ ನಾನು ನನ್ನ ಆತ್ಮಸಾಕ್ಷಿಯಾಗಿ ಇಲ್ಲೇ ವಿಕ್ರಮ್ದು ನಮ್ದು ನಮ್ಮ ಮನದೇವ ಸಾಕ್ಷಿ ಆಯ್ತು, ಒಂದು ದಿನ ನಾವು ಸಹಿತ ನೀವು ಕಾಂಪ್ರಮೈಸ್ ಮಾಡ್ತೇವೆ ಅನ್ನೋ ಮಾತನ್ನ ಸಹಿತ ನನಗೆ ಯಾವ ಜಿಲ್ಲಾ ಮುಖಂಡರು ಹೇಳೇ ಇಲ್ಲ. ನಿಮಗೇನಾದ್ರು ಹೇಳಿದಾಗ ಶಾಸಕ ಹೇಳಿದಾಗ ನೀವು ಯಾವ ಪಾರ್ಟಿ ಒಳಗದಾಗ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬರ್ತದೆ. ಇದು ಬ್ಯಾಂಕಿಗೆ ಸಂಬಂಧಪಟ್ಟಂಥ ವಿಷಯ. ಇನ್ನು ನೀವು ಹೇಳಿದಾಗ 12 ದಿನದಾಗ ವಿಡಿಯೋ ರಿಲೀಸ್ ಮಾಡ್ತಕ್ಕಂಥ ಏನೋ ಅಂತ ಒಂದು ಕಡೆ ಕುಂಬಳಕಾಯಿ ತುಡುಗಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ದಂತ. ನೀವೇನು ವಿಡಿಯೋ ಮಾಡಿದ್ರಲ್ಲ, ನಮ್ಮದು ಯಾವುದೂ ಉದ್ದೇಶ ಇರಲಿಲ್ಲ ಮಾಡಲಿಕ್ಕೆ. ನೀವು ಮಾಡಿದಂತಾಗ ಜನನ ತಪ್ಪದಾಗಿ ಒಯ್ತ ಗೊತ್ತಿದ್ದನ ಇವತ್ತೆಲ್ಲ ಡೆಲಿಗೇಟೆಡ್ ನನ್ನ ಮನೆಗೆ ಬಂದ ಬೆಳಗಿನ 10 ಗಂಟೆದಿಂದ 4 ತಾಸು ನಮ್ಮ ಮನೆಯೊಳಗೆ ಕುಂತ ನಮ್ಮನ್ನ ಒಯ್ಗೆ ಹಚ್ತಕ್ಕಂಥ ಕೆಲಸ ಮಾಡಿದ. ನೀವು ಮಾಡಿದಂತಾಗ ಅದಕ್ಕೆ ನಿಮ್ಮ ಜನಕ್ಕೆ ನೀವು ತಪ್ಪು ತಿಳುವಳಿಕೆ ಬಾ ಅಂತೇಳಿ ನಾನು ವಿಕ್ರಮನಾಮದಾಗ ಹೇಳಿದೆ, ನಾನು ಸ್ಪಷ್ಟೀಕರಣ ಮಾಡ್ತಂತೆ. ಆ ಒಂದು ದೃಷ್ಟಿಯಿಂದ ಸ್ಪಷ್ಟೀಕರಣ ಮಾಡಿದ್ದೀವಿ. ಇನ್ನೇನೋ ಭಾಳ ಮಾತಾಡಿದ್ದೀವಿ. ಏನು ಮಾತಾಡಿದ್ದೀವಿ? ಎಲ್ಲಿ ಬಂದು ಸಹಿತ ಓಪನ್ ಡಿಬೇಟ್ ಮಾಡ್ತಾರಂತ. ಡಾಕ್ಟರ್ ಎಲ್ಲಿ ಕಗಿತೆ ಕಗಿ, ಒಬ್ಬನ ಬಾ ಅಂದ್ರೆ ಒಬ್ಬಗೆ ಬರ್ತೇನೆ, ಇಲ್ಲ ಭಾಳ ಜನ 1000 ಗಂಟಲೆ ಮಂದಿ ಕುಡ್ಸಂದ್ರೆ ಮಂದಿ ಕುಡಿಸಿ ಡಿಬೇಟ್ ಮಾಡೋಣ. ಏನು ಆಗ್ಯದಾಗ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡೋಣ. ನನಗೆ ರಾಜಕಾರಣ ಅಧಿಕಾರ ಕೊಟ್ಟವನ್ನ ಇವತ್ತು ಮಗಿದಿಲ್ಲ. ನಮ್ಮ ತಂದೆ ತಿಳ್ಕೊಂಡಂತ ಕಳೆದ 34 ವರ್ಷ ಆಯಿತು. ನಾ DCC ಬ್ಯಾಂಕ್ ಡೈರೆಕ್ಟ್ ಆಗಲಿ, ಶುಗರ್ ಫ್ಯಾಕ್ಟರಿ ಡೈರೆಕ್ಟ್ ಆಗಲಿ, MLA ಆಗಲಿ, ಏನು ಸಹಿತ ಹಿಂದಿನ ಇತಿಹಾಸನ ಸ್ಮರಣೆ ಮಾಡ್ತೇನೆ. ಅಂತ ಹೇಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನಿಮ್ಮ ಇತಿಹಾಸವನ್ನು ನೋಡಿ, ನಿಮ್ಮನ್ನ ಯಾಗ KMF ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ನಿಮ್ಮನ್ನ ಯಾಕೆ PKPS ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ನೀವೇನೇನು ಪ್ರಯತ್ನ ಮಾಡಿದ್ರೆ ಯಾವ ಇತಿಹಾಸ ಸ್ವಲ್ಪ ನೋಡಿ. ನಮ್ಮ ಕಡೆಯಿಂದ ಉಪಯೋಗ ಆಗೈತೆ ಅಂತ ಹೇಳೋದಿಲ್ಲ. ಭಾಳ ದೊಡ್ಡ ಮನುಷ್ಯ ನಿನಗೆ ಉಪಯೋಗ ಮಾಡೋತಂತ ದೊಡ್ಡ ಮನುಷ್ಯ ನಾವಲ್ಲ. ನಿನ್ನಿಂದ ನಮ್ಗೆ ಉಪಯೋಗ ಆಗೈತಿ. ಆ ಉಪಯೋಗಕ್ಕೆ ಯಾವುದು ನಿಮ್ಮ ಕೈ ಮುಗಿದ ಧನ್ಯವಾದಗಳನ್ನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಮುಂದೆ ಹೇಳಿದೆ, ನೀವು 2018ಕ್ಕಿಂತ ಮುಂಚಿತ BJP ಏನಿತ್ತು, 2018 ಅಂತ ನೀವು MLA ಆದ್ರಿಂದ ಏನಾಗಿದ್ದೀವಿ. ನಾ 2020ಕ್ಕೆ ನಾವು BJPಗೆ ಬಂದೀವಿ, ನೀವು ಯಾವಾಗ ಬಂದೆ ಅಂತ ಪ್ರಶ್ನೆ ಮಾಡಿದ್ದೀವಿ. ಯಾವಾಗ ಪಾರ್ಟಿಗೆ ಬರ್ತಾ ಅನ್ನೋಕ್ಕಿಂತ ಆ ಪಾರ್ಟಿ ಜೊತೆಗೆ ಎಷ್ಟು ನಿಯತ್ತಾಗಿ ನಿಷ್ಠುವಾಗಿ ಪಾರ್ಟಿ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನೆ ಮಾಡ್ತಾ ಭಾಳ ದೊಡ್ಡದದು. ಅದನ್ನು ಭಾಳ ವಿಚಾರ ಮಾಡಿ. ನೀವು ಪಾರ್ಟಿಗೆ ನಾ 18 ನಂತಗನ ನೀವು ಮಂಡಳ ಅಧ್ಯಕ್ಷ ಮಾಡಿದ್ದೀವಿ. ನಾನು ಪಾರ್ಟಿ ಸಂಘಟನೆ ಆಗ್ಬೇಕು ಎಷ್ಟು ಬಲಿಷ್ಠ ಆಗ್ಯದ, ಎಷ್ಟು ವೀಕ್ ಆಗ್ಯದ, ನಂದು ಎಷ್ಟು ಅದಕ್ಕೆ ಹೆಗಲು ಕೊಟ್ಟಿಲ್ಲ ಅಷ್ಟೇ ಹೆಗಲು ನೀವು ಕೊಟ್ಟಿದ್ದೀವಿ. ಅದು ನೆನಪಿಗ್ಬೋದು. ನೀವು ಬೂತದ ಈ ಮಂಡಳದ ಅಧ್ಯಕ್ಷ ಆದದ್ದು ಯಾಕಂದ್ರೆ ನೀವು ಆ ಕುರ್ಚಿ ಮೇಲೆ ಕುಂತ ಸಂಘಟನೆ ಮಾಡಿದ್ದೀವಿ. ನಾ ಜನಗ ಆಶೀರ್ವಾದ ಶಾಸಕ ಆಗಿದ್ದೀನಿ. ನಿಮ್ಮದು ಸಹಕಾರ ಭಾಳ ದೊಡ್ಡದದ. ಅದು ನಂತಾಗ ಇನ್ನೊಂದು ಹೇಳಿದ್ದೀವಿ. ನೀವು ಏನು ಹೇಳಿದ್ದೀವಿ? ಜಿಲ್ಲೆಯ ತಾಲೂಕಿನ ಎಲ್ಲ BJP ಕಾರ್ಯಕರ್ತ ಮುಖಂಡ ಆಶೀರ್ವಾದ ಶಾಸಕ. ಅದು ಸತ್ಯದ, ನೀವು ಹೇಳಿದ್ರೆ 100% ಸತ್ಯದ. ಮುಂದೆ ನಾ 8 ದಿನ ಚಟಕ್ಕೆ ರಾಜಕಾರಣ ಮಾಡ್ತೀನಿ, ಇನ್ನು ಫುಲ್ ಟೈಮ ರಾಜಕಾರಣ ಮಾಡ್ತೇವೆ ಅಂದಾಗ ನಿಮಗೆ ರಾಜಕಾರಣ ಮಾಡೋಕೆ ಚಟ ಪೂತಕ್ಕೆ ಮಾಡೋಕೆ ಬ್ಯಾಡ್ ಅನ್ಲಕ್ಕೆ ನಮಗೇನು ಹಾಕಿಲ್ಲ. ನಿಮ್ದು ಅದು ಸ್ವತಂತ್ರವಾದಂಥ ವಿಚಾರ. ನೀವೇನಾಗ ಆ ಮಾತಿಂದ ಇನ್ನೊಬ್ರಿಗೆ ಏನಾದ್ರು ಭಯ ಹುಟ್ಟಿಸ್ತಕ್ಕಂಥದ್ದು, ಅಂಜಿಕೆ ಹುಟ್ಟಿಸ್ತಕ್ಕಂದ್ರೆ ಎಲ್ಲವೂ ತಮ್ಮ ತಮ್ಮ ಜೀವಕ್ಕೆ ತಮ್ಮ ವ್ಯಕ್ತಿತ್ವ ಒಬ್ಬರೇ ಇರ್ತಾರೆ. ಎಲ್ಲವೂ ತಯಾರಿಗಿನ ರಾಜಕಾರಣ ಮಾಡಲಿ, ಸಮಾಜ ಸೇವೆ ಮಾಡಲಿ, ಚಲೋ ಕೆಟ್ಟ ಸ್ಪಂದನೆ ಮಾಡಲಿಕ್ಕೆ ಎಲ್ಲವೂ ತಯಾರಿಗೆ ನಿಂತಿರ್ತಾರೆ. ನೀವು ಮುಂದೆ ಇನ್ನೂ ಬೆಳವಣಿಗೆ ಆಗ್ಬೇಕು ವಿಚಾರ ಇತ್ತಂದ್ರೆ ಅದಕ್ಕೆ ಯಾವ ಅಡ್ಡ ಮಾಡೋಂಗಿಲ್ಲ. ಅವಾಗ ಬೆಳವಣಿಗೆ, ಅವಾಗ ವ್ಯಕ್ತಿತ್ವ, ಅವಾಗ ಬೆಳವಣಿಗೆ, ಅವಾಗ ನಡವಳಿಕೆ, ಅವಾಗ ಬೆಳವಣಿಗೆ, ಅವಾಗ ಮಾತಿನ ದಾಟಿ, ಅವಾಗ ಬೆಳವಣಿಗೆ. ಇನ್ನೊಬ್ಬರು ನಾವೇನು ಚುನ್ಸೋದು ಮಾಡ್ತೀವಲ್ಲ, ಏನು ಮಾಡೋದು? ನಮ್ಮ ಡೆಲಿಗೇಟೆಡ್ 15-14 ಮಂದಿ ಹೋದ. ಮೊಕಾಯಿ ಸೊಕ್ಕ ಬಗ್ಗೆ ನೀವೇನು ಮಾತಾಡಿದ್ದೀರಿ? ಕೊಟ್ಟಬಾಗಿ ಸ್ವಾಮಿಗಳ ಬಗ್ಗೆ ಹೇಗೆ ಬಗ್ಗೆ ಏನು ಮಾತಾಡಿದ್ದೀರಿ? ಸರಸ್ವತಿ ಹೈವೈ ತಕ್ಕನ ಬಗ್ಗೆ ತಾವೇನು ಮಾತಾಡಿದ್ದೀರಿ? ಯಾಗನ್ನ ಎಟ್ಟೆಟ್ಟು ಹೆಸರು ಕೆಡ್ಸಕ್ಕೆ ಏನೇನು ಪ್ರಯತ್ನ ಮಾಡಿದ್ದೀರಿ? ಯಾವಾಗ ಏನೇನು ಡೀಲ್ ಆಗಿದೆ ಅಂತ ಎಲ್ಲೆಲ್ಲಿ ಸುದ್ದಿ ಮಾಡಿ ಏನು ಮಾತಾಡಿದ್ದೀರಿ? ನೀವು ಹಗಲಿ ಏನು ಮಾತಾಡಿದ್ದೀರಿ, ರಾತ್ರಿ ಏನು ಮಾತಾಡಿದ್ದೀರಿ? ಅವೆಲ್ಲ ಎಲ್ಲರಿಗೂ ಮಾಹಿತಿ ಐತಿ. ಅದನ್ನ ಒಳಗಿಂದ ಯಾವ ಬಿಚ್ಚು ಇಳ್ಬೇಡ. ನೀವು ಒಟ್ಟು ತಿಳ್ಕೊಂಡು ಸೂಕ್ಷ್ಮವಾಗಿ ಇರ್ಬೇಕಂತೇಳಿ ನಂದೊಂದು ಸಲಹೆ. ಇನ್ನು ಭಾಳ ಕಿತ್ತು ಕ್ಷೇತ್ರ ನೀವು MLA ಆದ್ರಿಂದ ಭಾಳ ಒಕ್ಕ ಮಾಡಿದ್ದೀರಿ. ನೀವು ಒಕ್ಕ ತೊಗೊಂಡು ಮುಂದೆ MLA ಆಗಿ ಡಾಕ್ಟರ್ ಅವಾಗ ಭಾಳ ಸಲ ಹೇಳಿದ್ರೆ, ನಾ ಪಕ್ಷ ಆಶೀರ್ವಾದ ಮಾಡಿದಾಗ, ಪಕ್ಷ ಅವಕಾಶ ಕೊಟ್ಟಾಗ, ಸಹಕಾರ ಸಂಘಗಳ ಅವಕಾಶ ಕೊಟ್ಟಾಗ, ಹೀಗೆ ಅವಕಾಶ ಕೊಟ್ಟಾಗ ಸಿಕ್ಕದ. ನಾ ಚಲೋ ಮಾಡಿದೇನೋ ಕೆಟ್ಟ ಮಾಡಿದೇನೋ ಅಂತ ನಿನ್ನ ಕಡೆಯಿಂದ ನನಗೇನು ರಿಪೋರ್ಟ್ ಬೇಕಾಗಿಲ್ಲ. ಅದಾಗ ನಮ್ಮ ಕಾರ್ಯಕರ್ತದಾಗ, ಮತದಾರದಾಗ, ತಾಯಿಂದಾಗ ಅವು ಗೊತ್ತದ. ಮಾಂತೇಶ್ ತೊಡಗು 5 ವರ್ಷದೊಳಗೆ
ಚಲೋ ಮಾಡಿದಾನು, ಕೆಟ್ಟ ಮಾಡಿದಾನು, ಒಕ್ಕ ಮಾಡಿದಾನು, ಒಕ್ಕ ಯಾಕೆ ಕಲ್ಸ್ ಮಾಡಿದಾನು, ಒಕ್ಕ ಯಾಕೆ ಕೊಟ್ಟನು, ಅದೆಲ್ಲ ಗೊತ್ತೈತಿ. ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ನಮಗೇನ ರಿಪೋರ್ಟ್ ಬೇಕಾಗಿಲ್ಲ. ಮತ್ತು ಮುಂದೆ 2028 MLA ಆಗೋದಕ್ಕೆ ನಾವು ವಿಕ್ರಮ್ ಇನಾಮದಾರನ ಇವತ್ತು ತೊಡಗಾಲ ಮಾಡಿ ಕೆಡವಿದಾಗ ಅಂತ ಹೇಳಿದೆ. ನಾ ಭಾಳ ಸಲ ಭಾಷಣದಾಗ ಹೇಳಿದ್ದೇನೆ, ವಿಕ್ರಮ್ ಇನಾಮದಾಗ ಬಿದ್ದು ಇದೇ ಮಾತು ಬರ್ತೈತೆ ಅಂತ ಹೇಳಿದ್ದೇನೆ. ಇದು ಮಾತು ತಗಲಿಕ್ಕೆ ಈಗ ಅಡ್ಡ ಮತದಾನ ಮಾಡಿ ಅಂತ ನೀವ ಕಾಣಿಕತ್ತು. ಯಾಕಂದ್ರೆ ಹೇಳಿದಾಗಲಿ ಬಾಜು ಕುಂತ ಅಡ್ಡ ಮತ, ಅದಕ್ಕೆ ನೀವ ಕಾಣಿಕತ್ತ. ನಿಮ್ದು ಉದ್ದೇಶನೇ ತಿಳ್ಕೋಗಿ. ಯಾಕಂದ್ರೆ ನೀವೇನು ತಿಳ್ಕೊಂಡಾಗ ನಾವು ಮಾಡಿದ್ದು ಹೇಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಾಗ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಭಾಳ ಮಂದಿ ನೋಡ್ತಿರ್ತಾರೆ ಡಾಕ್ಟರ್ ಅವಾಗ. ಇವತ್ತು ಬರ್ತಕ್ಕಂಥ 2028 ಇದನ್ನು ಎಲ್ಲಿ ಬೇಕಾದ್ರೆ ರೆಕಾರ್ಡಿಂಗ್ ಮಾಡ್ಕೋಗಿ ಇರ್ತಕ್ಕಂಥ 2 ಲಕ್ಷ ಮತದಾರೊಳಗೆ ನಮ್ಮ ಲಕ್ಷ ಗಂಟ್ಲೆ ಕಾಯಕತ್ತದ. ಕೊನೆಯ ಕಾಯಕತ್ತು ನಾವು ಟಿಕೆಟ್ ಕೊಟ್ಟು ನನಗೆ ಏನು ಟಿಕೆಟ್ ಕೊಟ್ಟು ದುಡಿತಾಗ, ವಿಕ್ರಮ್ ದನಿಗೆ ಏನು ಟಿಕೆಟ್ ಕೊಟ್ಟು ದುಡಿತಾಗ ಮತ ಅಷ್ಟ ಪ್ರಾಮಾಣಿಕವಾಗಿ ತನು ಮನ ದಣದಿಂದ ನಾವು ಆ ವ್ಯಕ್ತಿನ ನಮ್ದು ಒಂದು ಗುಗೈತಿ. 2028ಕ್ಕೆ ಚೆನ್ನಮ್ಮನ ಅಷ್ಟಮಿಲಿ BJP ಧ್ವಜ ಹಾರಾಟ ಮಾಡಲಿಕ್ಕೆ ಒಂದೇ ಒಂದು ನಮ್ಮದು ಗುಗಿ ಅದ. ನಾವು ನಿಮ್ಮಂಗೆ ಡಾವೇಶ ಮಾಡಿ ಎಲ್ಲ ಏನೇನು ಮಾತಾಡ್ತಾ ಎಲ್ಲರಿಗೂ ಗೊತ್ತದ. ಭಾಳ ಸೂಕ್ಷ್ಮವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿ. ಮತ್ತು ಇನ್ನು ಭಾಳ ಮಂದಿ ಕಾಯಕತ್ತ ಕಮೆಂಟ್ ಮಾಡೋಗಿ ಅವಾಗೆ ನೀವು ವಾರ್ನಿಂಗ್ ಮಾಡಿದ್ದೀವಿ ನೋಡಿ. ಸಾರ್ವಜನಿಕ ಜೀವನದಾಗ ನಾವು ಜೀವನದಾಗ ಬಿದ್ದಾಗ ನಮ್ಮ ಚಲೋ ಕೆಟ್ಟ ಬಗ್ಗೆ ಮೀಡಿಯಾದವು ಕಮೆಂಟ್ಸ್ ಮಾಡ್ತಕ್ಕಂಥವು ನಮ್ಮ ಕಾಯಕತ್ತು ಅದನ್ನೆಲ್ಲ ನಾವು ಚಲೋ ಕೆಟ್ಟಕ್ಕೆ ನಾವು ಮಾಡೇ ಮಾಡ್ತತ್ತ. ಅವನ್ನ ನಾವು ಕಟ್ಟಿ ಆಡ್ತೇವೆ ಅಂದ್ರೆ ಯಾವ ಅಪ್ಪನಿಗೂ ಆಗೋಂಗಿಲ್ಲ. ಅವು ಸ್ವತಂತ್ರ ಅದ ಕಮೆಂಟ್ ಮಾಡ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥದ್ದು, ಅದಕ್ಕೆ ಉತ್ತರ ಕೊಡ್ತಾ ಹೌದು ವೈಯಕ್ತಿಕ. ಮತ್ತು ಎಚ್ಗನು ಮನೋಭಾವನೆ ಐತಿಲ್ಲ, ಇದು ಹಿಂದಿನ ಕಾಲ ಭಾಳ ಹೋತು. ನಾವೆಲ್ಲ ಸಂಗೊಳ್ಳಿ ರಾಯಣ್ಣ ತಾಲೂಕದಾಗ ಹುಟ್ಟಿದಂಥವು, ಚೆನ್ನಮ್ಮ ತಾಲೂಕಿನಾಗ ಇದ್ದಂಥವು, ಬೆಳವಡಿ ಮಲ್ಲಮ್ಮ ತಾಲೂಕಿನೊಳಗೆ ಇದ್ದಂಥವು. ನಮ್ಮಲ್ಲಿ ಸ್ವಾಭಿಮಾನಿಯಾಗಿ ಬದುಕ್ತಕ್ಕಂಥ ಯುವಕದಾಗ, ಸ್ವಾಭಿಮಾನಿ ಬದುಕ್ತಕ್ಕಂಥ ತಾಯಿಯಂದಿಗೂ ಹೇಗದಾಗ ಮಕ್ಕಳದಾಗ ಆ ಸ್ವಾಭಿಮಾನಕ್ಕೆ ಯಾವಾಗೂ ನಾವು ಧಕ್ಕೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಿಮಗೊಂದು ನಂದು ಸಲಹೆ ಅದ. ನೀವು ಎಷ್ಟು ವಿಡಿಯೋ ಮಾಡ್ತೀವೋ, ಓಪನ್ನ ನೀವು ಸ್ಟೇಟ್ಮೆಂಟ್ ಮಾಡ್ತೀವೋ ಅದಕ್ಕೆಲ್ಲಕ್ಕೂ ನಾವು ತಯಾರಿದ್ದೀವಿ. ಆದರೆ ನಾವು ಯಾವುದನ್ನು ಏನಾದಾಗ ಮಂದಿನ ಡಾವೇಶ ಮಾಡೋಕ್ಕೆ ಪೇಕ್ ಮಾಡೋಕ್ಕೆ ಹೋಗಂಗಿಲ್ಲ. ಜಯಕಡ್ತ 19ನೇ ತಾರೀಕು 4:00 10 ಗಂಟೆ ಮಟ್ಟ ವಿಕ್ರಮ್ ಇನಾಮದಾಗ ಮನೆ ಆದಂಥ ಘಟನೆ ಯಾಕೆ ಕ್ರಾಸ್ ಶೂಟಿಂಗ್ ಮಾಡಿದಲ್ಲ ಅವತ್ತೇನು ಮಾತಾಡಿದ ಜನ, ನೀವು ಎಷ್ಟು ಜನಕ್ಕೆ ಮಾತಾಡಿದಲ್ಲ ಅದನ್ನು 100 ಪಟ್ಟು ತೂಕದ ನಿಮ್ಮ ಬಾಜುಕ್. ದೇವಾಗ ಹಂಗೆ ಬೇಯಕ್ಕೆ ಹಚ್ಚಲ್ಲ ಅವ. ಇದನ್ನೆಲ್ಲ ಸಾಧಕ ಬಾಧಕ ನೋಡೇನ ಇವತ್ತು ಬೇಯಕ್ಕೆ ಹಚ್ಚ. ಅವತ್ತು ಯಾರನ್ನೋ ಬೇಯತ್ತ ಅಂತ ನಾವು ತಿಳಿದಿದ್ವು. ಇವತ್ತು ವಿಕ್ರಮ್ ಇನಾಮದಾಗ ಹೇಳಿದ್ ಗೊತ್ತಾಗ್ಯದ. ಅದು ಯಾವ ಅಡ್ಡ ಮತದಾನ ಮಾಡಿದಲ್ಲ ಅವನ ಬೇಯತ್ತ ಅಂತ ಗೊತ್ತಾಗ್ಯದ. ಭಾಳ ವಿಚಾರ ಮಾಡಿ ಸ್ಟೇಟ್ಮೆಂಟ್ನ ಕೊಡ್ತಕ್ಕಂಥ ಕೆಲಸ ಮಾಡಿ. ಮತ್ತು ಇಲ್ಲಿ ಕುಂತಂಥ ಇವತ್ತೇನು 15 ಜನ ಅಲ್ಲ, ಎಲ್ಲವೂ ತಮ್ಮದು ವೈಯಕ್ತಿಕ ಸ್ವಾಭಿಮಾನಿಗಳದ. ಅವೆಲ್ಲ ತಮ್ಮ ಅಭಿಪ್ರಾಯನ ತಿಳಿಸ್ತಕ್ಕಂಥ ಕೆಲಸ ಆದಾಗ 15 ಮಂದಿ ಒಂದು ಏನು ಸಾಂಗ್ತಿತ್ತಂದ್ರೆ, ಯಾಗ ಕ್ರಾಸ್ ಮೀಟಿಂಗ್ ಮಾಡಿದಪ್ಪ, ನಾನು ಮಂದಿ ಮನೆಗೆ ಬಂದು ಕೇಳತ್ತಾ ಇದ್ದ, ನನ್ನ ಪರಿಸ್ಥಿತಿ ಹಂಗಂತ ನೋಯ್ತು. ಅದು ಸ್ಪಷ್ಟೀಕರಣ ಕೊಟ್ಟಿಗೆ 15 ಮಂದಿ ಜೋಡಿ ನಾನು ನಿಮಗೆ ಧನ್ಯವಾದ ಹೇಳ್ತಾನೆ. ಯಾಕಂದ್ರೆ ಅವನು ಸ್ಪಷ್ಟೀಕರಣ ಬೇಕಾಗಿತ್ತು. ನಾವು ವಿಕ್ರಮ್ ದನಿಗೆ ಮತ ಹಾಕಿದ್ದೀವಿ, ವಿಕ್ರಮ್ ದನಿ ಜೊತೆ ನಿಂತಿದ್ದು ಅಂತ ಎದೆ ತಟ್ಕೊಂಡು ಹೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ವಿಡಿಯೋ ಮಾಡಿ ಮಾಡಿಸ್ಕೊಡ್ಸಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿದ್ದೀವಿ. ಅವೆಲ್ಲ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ. ಮತ್ತು ನಿಮ್ಗೆ ಇನ್ನೂ ಒಂದು ಸ್ಪಷ್ಟೀಕರಣ ಹೇಳ್ತೇನೆ. ವಿಕ್ರಮ್ ದನಿ ರಾಜಕಾರಣಕ್ಕೆ ಬಂದಿದ್ದಾಗ ಅವು ಎಂದು ಹೊಳ್ಳಿ ಹೋಗಂಗಿಲ್ಲ. ರಾಜಕಾರಣಕ್ಕೆ ಬಂದಿದ್ದಾಗ ಹೊಳ್ಳಿ ಎಂದು ಹೆಜ್ಜೆ ಇಡಂಗಿಲ್ಲ. ವಿಕ್ರಮ್ ದನಿ ಏನು ಮಾಡ್ತಾವಂತ ಇಚ್ಛಾ ಮಾಡ್ತಲ್ಲ, ಅವ್ರ ಜೊತೆಗೆ ಒಬ್ಬ ಸಹೋದರನಾಗಿ ನಾನು ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ. ಎಲ್ಲ ಹೀಗೆ ಅದಕ್ಕೆ ಸಾಕ್ಷಿಯಾಗಿ ನಿಮ್ಗೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ನೆನ್ಪಿಟ್ಕೋತನಕ ಕೆಲಸ ಮಾಡ್ತೀವಿ. ನಿಮ್ಗೆ ಅನಂತ ಧನ್ಯವಾದಗಳು. ಮತ್ತು ವಿಶೇಷವಾಗಿ ಎಲ್ಲ ತಾಲೂಕಿನ ಜನ ನಾ ಏನಾಗ ಮಾತಾಡ್ತಕ್ಕದ ಏನಾದಾಗ ತಪ್ಪಾದ ನಿಮ್ಮದ ಕ್ಷಮೆ ಸಹಿತ ಕೇಳ್ತೀನಿ. ಮತ್ತು ಅನಿವಾರ್ಯವಾಗಿ ಮಾತಾಡ್ತಕ್ಕಂಥ ಮಾತಾಡ